ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಸಂಡೂರು ತಾಲೂಕಿನ ನಂದಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ದಿನಾಂಕ 30/6/2026ರಂದು ಕೇಂದ್ರದ ಸ್ಕಂದಗಿರಿ ಸಭಾಂಗಣದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮತ್ತು ಸಮಕಾಲೀನ ಭಾರತ ಎಂಬ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು. ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ತಿಪ್ಪೇಸ್ವಾಮಿ ಎಚ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿನ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ವಾಣಿಜ್ಯ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಪ್ರೊಫೆಸರ್ ರವಿ ಬಿ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿಚಾರ ಸಂಕಿರಣದ ಸಂಪನ್ಮೂಲ ವ್ಯಕ್ತಿಗಳಾದ ಬೆಂಗಳೂರು ಖ್ಯಾತ ಚಿಂತಕರಾದ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯರವರು ಬುದ್ಧನ ವಿಚಾರಧಾರೆಗಳು ಮತ್ತು ಸಮಕಾಲೀನ ಭಾರತ ಎಂಬ ವಿಷಯವನ್ನು ಮಂಡಿಸಿದರು. ನವದೆಹಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರರವರು ಬಸವಣ್ಣನ ವಿಚಾರಧಾರೆಗಳು ಮತ್ತು ಸಮಕಾಲೀನ ಭಾರತ ಎಂಬ ವಿಷಯವನ್ನು ಮಂಡಿಸಿದರು. ಹಾಗೂ ಚಿತ್ರದುರ್ಗದ ಖ್ಯಾತ ಚಿಂತಕರಾದ ಪ್ರೊಫೆಸರ್ ಸಿ.ಕೆ. ಮಹೇಶ್ ರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಮತ್ತು ಸಮಕಾಲೀನ ಭಾರತ ಎಂಬ ವಿಷಯವನ್ನು ಮಂಡಿಸಿದರು. ವಿಚಾರ ಸಂಕಿರಣದ ಸಂಚಾಲಕ ಕನ್ನಡ ವಿಭಾಗದ ಅಧ್ಯಾಪಕರಾದ ಡಾಕ್ಟರ್ ಮಲ್ಲಯ್ಯ ಸಂಡೂರು ರವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ವಿಚಾರ ಸಂಕಿರಣದ ಸಂಯೋಜಕರಾದ ಡಾಕ್ಟರ್ ಶರತ್ ಕುಮಾರ್ ಪಿ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸಮಾಜ ಕಾರ್ಯ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಸುಮಾ ಕೆಜಿ ರವರು ಸ್ವಾಗತಿಸಿದರು. ಹಾಗೂ ಅರ್ಥಶಾಸ್ತ್ರ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಚೌಡಪ್ಪ ವಿ.ಎ. ರವರು ವಂದನಾರ್ಪಣೆ ಸಲ್ಲಿಸಿದರು. ವೇದಿಕೆ ಮೇಲ್ವಿಚಾರಣೆಯನ್ನು ಡಾಕ್ಟರ್ ಮುಬಾರಕ್ ರವರು ವಹಿಸಿಕೊಂಡಿದ್ದರು. ವಿಚಾರ ಸಂಕಿರಣಕ್ಕೆ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಿಂದ 60ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು ಸಲ್ಲಿಕೆಯಾಗಿದ್ದು ವಿಶೇಷವಾಗಿತ್ತು. ಸಂಶೋಧನಾ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಚಿಂತಕರು, ವಿದ್ಯಾರ್ಥಿಗಳು, ಪತ್ರಕರ್ತರು ಹಾಗೂ ಬೋಧಕೇತರ ಸಿಬ್ಬಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಕರುಣೆ, ಕಾಯಕ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳು ಕೇವಲ ಐತಿಹಾಸಿಕ ದಾಖಲೆಗಳಲ್ಲ, ಇಂದಿನ ಭಾರತದ ಸಂವಿಧಾನಿಕತೆಯನ್ನು ಬಲಪಡಿಸುವ ಜೀವಂತ ಸಿದ್ಧಾಂತಗಳಾಗಿವೆ. ಸ್ನೇಹಿತರೆ, ಈ ಮಹಾನ್ ಚಿಂತಕರ ಆಲೋಚನೆಗಳನ್ನು ಅವಲೋಕನ ಮಾಡುತ್ತಾ ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಿದೆ. ಇದು ನಮ್ಮ ಸಂವಿಧಾನಬದ್ಧ ಮೌಲ್ಯಗಳ ಆದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾಗಗೊಂಡಿರುವಂತೆ ಎಲ್ಲ ನನ್ನ ಶಿಕ್ಷಕರಿಗೂ ಕೂಡ ಈ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಬುದ್ಧನ ಧಮ್ಮ, ಬಸವಣ್ಣನವರ ಅನುಭವ ಮಂಟಪ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನಿಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳು ಇಂದಿನ ಯುವಜನತೆಗೆ ಹಾಗೂ ಸಮಾಜಕ್ಕೆ ಹೇಗೆ ದಿಕ್ಸೂಚಿಯಾಗಿವೆ ಎಂಬುದನ್ನು ಈ ಸಂಕಿರಣದ ಮೂಲಕ ನಾವು ಚಿಂತಿಸಬೇಕಿದೆ. ಸಾಹಿತ್ಯ, ಸಮಾಜಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ದಿನದಂದು ಆಯೋಜಿಸತಕ್ಕಂಥ ಈ ವಿಚಾರ ಸಂಕಿರಣಕ್ಕೆ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಸಂಕಿರಣಕ್ಕೆ ಆಹ್ವಾನವನ್ನು ನೀಡುತ್ತಾ ನನ್ನ ಒಂದು ಪ್ರಾಸ್ತಾವಿಕ ನುಡಿಯನ್ನು ಇತಿಶ್ರೀ ಹಾಕ್ತೇನೆ. ಧನ್ಯವಾದ. ನ್ಯಾಯದ ಕಟ್ಟೆನಲ್ಲಿ ನ್ಯಾಯ ವಿತರಣೆ ಮಾಡಬೇಕಾಗಿರುತ್ತೆ. ಆಗ ಉದ್ಭವಿಸಿದ್ದೇ ರೋಹಿಣಿ ನದಿ ನೀರಿನ ಹಂಚಿಕೆಯ ವಿಚಾರ. ಶಾಕ್ಯ ಮತ್ತು ಕೋವಿಲ ಎಂಬ ಎರಡು ಗಣ ಸಮುದಾಯಗಳು ಕೃಷಿಗೋಸ್ಕರ ನೀರನ್ನು ಹಂಚಿಕೊಳ್ಬೇಕಾದಾಗ ಆ ನೀರಿನ ಹಂಚಿಕೆಯ ವಿಷಯದಲ್ಲಿ ವ್ಯಾಜ್ಯ ಉದ್ಭವಿಸಿ ವಾಗ್ದಂಡನೆ ವಿಧಿಸಿ ಬುದ್ಧನ ತಂದೆ ಶುದ್ಧೋಧನಿಗೆ ಅವನೊಬ್ಬ ನ್ಯಾಯ ವಿತರಣೆ ಮಾಡೋದಕ್ಕೆ ಅಲ್ಲಿ ಸೋತು ಆ ಒಂದು ಜಟಿಲ ಅಂಶ ಬುದ್ಧ ಗುರುವಿಗೆ ಅಪಾರವಾಗಿ ಕಾಡಿ ಲೋಕದ ಸಮಸ್ಯೆಗಳಿಗೆ, ವಿಶೇಷವಾಗಿ ಕೃಷಿ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕ್ತಾ ಅವನು ಮನೆ ಬಿಟ್ಟು ಹೋದದ್ದು. ಬುದ್ಧ 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 ಅವನೊಬ್ಬನಿದ್ದ, ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ ಅಂತ ದ.ರಾ. ಬೇಂದ್ರೆಯವರು ಅವರ ಕವಿತೆಯಲ್ಲಿ ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ ಅಂತ ಆತ ಎಚ್ಚರಗೊಂಡದ ಬಗ್ಗೆ ಹೇಳ್ತಾರೆ. ಅಂದ್ರೆ ನಿದ್ದೆಯಿಂದ ಅಕಾರಾತ್ರಿಯಲ್ಲಿ ನಿತ್ಯ ತಿಳಿದೆದ್ದನೇ ಬುದ್ಧಗುರು ಅಂದ್ಕೊಂಡ್ರೆ ಅಲ್ಲ. ಲೋಕ ಅಂಧಕಾರದಲ್ಲಿತ್ತು, ಲೋಕ ಜಡಾವಸ್ಥೆಯಲ್ಲಿತ್ತು, ಲೋಕ ನಿದ್ರಿಸ್ತಾ ಇತ್ತು. ಅಂದ್ರೆ ನಮ್ಮನ್ನ ಬಾಧಿಸ್ತಾ ಇರ್ತಕ್ಕಂಥ ಸಂಕಟಗಳಿಗೆ
ನಮ್ಮನ್ನ ಕಷ್ಟಕ್ಕೆ ಈಡು ಮಾಡಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರಗಳು ಸಿಕ್ಕದೆ ಇಡೀ ಲೋಕ ಅಂಧಕಾರದಲ್ಲಿದ್ದಾಗ ಅಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಜ್ಞಾನೋದಯವಾಗಿ ಒಬ್ಬ ಎನ್ಲೈಟೆಂಡ್ ಪರ್ಸನ್ ಅಂತ, ಬುದ್ಧ ಅಂದ್ರೆ ಇಸ್ ಎನ್ಲೈಟೆಂಡ್ ಅಂತ ಅರ್ಥದ ಪರ್ಸನ್ ಇಸ್ ಎನ್ಲೈಟೆಂಡ್ ಅಂತ ಅರ್ಥ. ಹಾಗೆ ಬುದ್ಧಗುರು ಜ್ಞಾನೋದಯ ಪಡೆಯೋದು ಉತ್ತರಗಳನ್ನು ಹುಡುಕಿಕೊಂಡು ಹೋಗ್ತಾ, ಮೋಕ್ಷವನ್ನು ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಅಂತ ಒಂದು ಲೇಖನ ಇದೆ. ಆ ಲೇಖನ ಪಿ ಲಂಕೇಶ್ ಅವರ ಲೇಖನ. ಹೇಗೆ ಬುದ್ಧಗುರು ತನ್ನ ಹೆಂಡತಿಯನ್ನ ಯಶೋಧರೆಯನ್ನ ಹಾಗೂ ಮಗನಾದ ರಾಹುಲನನ್ನ ಮತ್ತು ಅಪ್ಪ ಏನು ಒಬ್ಬ ದೊಡ್ಡ ಮುಖಂಡನಾಗಿರ್ತಾನೆ ಅಂತ ಒಂದು ಮನೆಯನ್ನ ಎಲ್ಲ ತೊರೆದು ಈ ಲೋಕದ ಸಮಸ್ಯೆಗಳಿಗೆ, ಕೃಷಿ ಸಮಸ್ಯೆಗಳಿಗೆ, ಮುಖ್ಯವಾಗಿ ನೀರಾವರಿ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕಿಕೊಂಡು ಹೋದವನು ಬುದ್ಧಗುರು. ಹಾಗೆ ಬುದ್ಧಗುರು ಉತ್ತರಗಳನ್ನು ಹುಡುಕಿಕೊಂಡು ಹೋಗುವಾಗ ನಮ್ಮ ವರ್ತಮಾನದ ಸಮಸ್ಯೆ ಏನು ಅಂದಾಗ, ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಮಹದಾಯಿ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಆಲಮಟ್ಟಿ ಡ್ಯಾಮ್ನ ನೀರಾಗಿರ್ಬೋದು, ತುಂಗಭದ್ರಾ ಬೇರೆ ಬೇರೆ ನದಿ ನೀರಿನ ಹಂಚಿಕೆ ವಿಚಾರಗಳಲ್ಲಿ ನಮಗೂ ನೆರೆ ರಾಜ್ಯಗಳಿಗೂ ದೊಡ್ಡ ಸಂಘರ್ಷ ಇದೆ, ಹೋರಾಟ ಇದೆ, ಬಿಕ್ಕಟ್ಟಿದೆ. ಅಂತ ಬಿಕ್ಕಟ್ಟುಗಳಿಗೆ ನಾವಿನ್ನೂ ಕೂಡ ಜಲನ್ಯಾಯ ಮಂಡಳಿಗಳ ಮೂಲಕ ಉತ್ತರಗಳನ್ನ ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಷ್ಟ್ರೀಯ ಜಲನ್ಯಾಯ ಮಂಡಳಿಗಳೇನಿದ್ದಾವೆ, ಬುದ್ಧನಾದ್ರೂ ಆ ಲೋಕದ ಸಮಸ್ಯೆಗೆ ಉತ್ತರ ಕಂಡುಕೊಂಡು ಬಂದು ನಂತರದಲ್ಲಿ ಈ ಬದುಕು, ಈ ಸಾವು, ಜನನ ಎಲ್ಲದ ವಿಚಾರದಲ್ಲೂ ಆತ ಜ್ಞಾನೋದಯವನ್ನ ಹೊಂದಿ, ಅರಿವನ್ನ ಹೊಂದಿ ಅಂತ ಅರಿವಿನ ನೆಲೆಗಳನ್ನು ಪ್ರಧಾನವಾದ ಕಾರಣ ಹಸುಗಳು ಏನಿತ್ತು, ಕೃಷಿಗೆ ಬೇಕಾಗಿತ್ತು ಹಸುಗಳನ್ನ ಕೊಲ್ತಾ ಇರಲಿಲ್ಲ, ಅಥವಾ ಯಾವುದೇ ಪ್ರಾಣಿಗಳನ್ನು ಕೂಡ ಕೊಲ್ತಾ ಇರಲಿಲ್ಲ. ಮೂಢನಂಬಿಕೆಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಆ ದೇವರಿಗೆ ಬಲಿ ಕೊಡೋದಕ್ಕೆ ಅಂತ ಒಂದು ಮೇಕೆಯನ್ನ ತೆಗೆದುಕೊಂಡು ಹೋಗ್ತಾ ಇರುವಾಗ ಬುದ್ಧಗುರು ಅವ್ರನ್ನೆಲ್ಲ ತಡೆದು, ನೀವು ಬಲಿ ಕೊಡುವುದಾದರೆ ನನ್ನನ್ನೇ ಬಲಿ ಕೊಟ್ಟು ಬಿಡಿ, ಈ ಆಡನ್ನ ಮೇಕೆಯನ್ನ ಯಾಕೆ ಬಲಿ ಕೊಡ್ತೀರಾ? ದೇವರ ಹೆಸರಿನಲ್ಲಿ, ಮೂಢನಂಬಿಕೆಯ ಹೆಸರಿನಲ್ಲಿ ನೀವು ಒಂದು ಜೀವಿಗೆ ಜೀವಧಾರಣೆ ಮಾಡುವ ಸಾಮರ್ಥ್ಯ ನಿಮ್ಗಿಲ್ಲ ಅಂದ ಮೇಲೆ, ಒಂದು ಜೀವಿಗೆ ಜೀವ ಪೋಷಣೆ ಮಾಡುವ ಸಾಮರ್ಥ್ಯ ನಿಮ್ಗಿಲ್ಲ ಅಂದ ಮೇಲೆ, ಆ ಜೀವಿಯ ಜೀವ ಹರಣ ಮಾಡುವಂತ ಹಕ್ಕು ನಿಮ್ಗಿಲ್ಲ. ಒಂದು ಜೀವಿಗೆ ನೀವು ಜೀವ ಕೊಡಕ್ಕಾಗಲ್ಲ, ಆ ಸಾಮರ್ಥ್ಯ ನಿಮ್ಗಿಲ್ಲ. ಆಗಿದ್ಮೇಲೆ ಅಂತ ಜೀವಿಯ ಜೀವ ಹರಣ ಮಾಡುವಂತ ಹಕ್ಕು ನಿಮ್ಗಿಲ್ಲ ಅಂತ ಹೇಳ್ತಾ ಆತ ಅತ್ಯಂತ ಅಹಿಂಸಾಮೂಲ್ಯವನ್ನ ಪ್ರತಿಪಾದಿಸು. ಬಸವಣ್ಣ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಕಥೆಯಲ್ಲಿ ಆಟೋಬಯೋಗ್ರಫಿನಲ್ಲಿ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಗ್ರಂಥದಲ್ಲಿ ಅವರು ಅಸ್ಪೃಶ್ಯೋದ್ಧಾರದ ಕೆಲಸಕ್ಕೆ ಬಂದಾಗ ಅವರ ಬಣ್ಣಗಳನ್ನು ನೋಡಿ ಒಂದು ಕಡೆ ಬರೀತಾರೆ, ಓದ್ರಿ ಅದು ನೀವು ಆತ್ಮಕ, ದಯವಿಟ್ಟು ಇಂತಹ ಗ್ರಂಥಗಳನ್ನು ನೀವು ಓದಬೇಕು. ಅಂಬೇಡ್ಕರ್ ಅವರು, ಗಾಂಧೀಜಿ ಅಂತ ವಚನಗಳು, ಕುವೆಂಪು, ಬೇಂದ್ರೆ ಇರ್ತವರು. ಅಲ್ಲಿ ಏನು ಹೇಳ್ತಾರೆ ಗಾಂಧೀಜಿ ಅಂದರೆ, ಈ ಅಸ್ಪೃಶ್ಯರ ಬವಣೆಯನ್ನು ನೋಡಿ ನನಗೆ ನಿಜವಾಗಿಯೂ ಸಂಕಟ ಆಗ್ತದೆ, ನನಗೆ ಮುಂದಿನ ಜನ್ಮ ಏನಾದರೂ ಇದ್ರೆ ನಾನು ಅಸ್ಪೃಶ್ಯನಾಗಿ ಹೋಗ್ತೇನೆ ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ. ಬಸವಣ್ಣ ಮುಂದಿನ ಜನ್ಮಕ್ಕೆ ಹೋಗಲಿಲ್ಲ, ಇದೇ ಜನ್ಮದಲ್ಲಿ ಅಸ್ಪೃಶ್ಯರಲ್ಲಿ ಸಮೀಕರಣ ಮಾಡ್ತಾರೆ. ಇತ್ತ ಬಸವಣ್ಣ ಮೇಲಾಗೋದಕ್ಕೂ ಒಲ್ಲೆ, ಕೀಳಾಗೋದಕ್ಕೆ ಬಯಸ್ತೇನೆ ಅಂತ ಹೇಳ್ತಾರೆ. ಇದಕ್ಕೆ ಸುಮ್ಮನೆ ಹಂಗೆ ಹೇಳ್ಬಿಡೋದಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಾನೆ. ಕೀಳಿಂಗಲ್ಲದೆ ಹೈನು ಕರೆಯುವುದೇ ಅಂತ. ನಾವು ರೈತರ ಮಕ್ಕಳು, ಬಹುಶಃ ಭಾಳ ಜನ ರೈತರ ಮಕ್ಕಳು ಆಕಳನ್ನ ಹಿಡುವಾಗ ಎಲ್ಲಿ ಕೊಡ್ತಾರೆ? ಆಕಳ ಕೆಳಗೆ ಕೊಡ್ತಾರೆ ಅಲ್ವಾ? ಬಸವಣ್ಣನ ಕಲ್ಪನೆ ನೋಡಿ, ಲೋಕಜ್ಞಾನದ ಕಲ್ಪನೆ. ಆಕಳ ಹಿಡಬೇಕಾದ್ರೆ ಕೆಳಗೆ ಕೂಡ್ಬೇಕಂತ ನಾವು ಆಕಳ ಬೆನ್ನ ಮೇಲೆ ಕೂತ್ಕೊಂಡು ಹಿಡೋಕ್ಕಾಗತ್ತ? ಅದಕ್ಕೆ ಮೇಲಾಗಲಲ್ಲಿ ಕೀಳಾಗಲ್ಲದೆ ಕೀಳಿಂಗಲ್ಲದೆ ಹೈನು ಕರೆಯುವುದು. ನಾನು ಈ ದೊಡ್ಡ ಸಮಾಜಕ್ಕೆ ನಾನು ಏನಾದರೂ ತಿಳ್ಕೊಳ್ಬೇಕು, ಅದರಿಂದ ಲಾಭ ಪಡೆದು ನಾನು ಕೆಳಗಿರಬೇಕು ಅನ್ನಲು ಒಂದು ಅರ್ಥ ಕೀಳಿಂಗಲ್ಲದೆ ಹೆಣ್ಣು ಕರೆಯುವುದು. ಇನ್ನೊಂದು ಅರ್ಥ ನೀವು ಡಿಕ್ಷನರಿ ತೆಗೆದು ನೋಡಿ, ಕೀಳಂದ್ರೆ ಆಕಳ ಕರು ಅಂತ. ಮತ್ತೆ ನಾವೆಲ್ಲ ರೈತರ ಮಕ್ಕಳು ಇರೋದಂತ ಹೇಳ್ತೇನೆ, ನಾವು ನೇರವಾಗಿ ಆಕಳವನ್ನು ಹೆಣ್ಣುವಾಗ ನೇರವಾಗಿ ಹೋಗಿ ಕೆಚ್ಚಲ್ ಕೈ ಹಾಕೋಂಗಿಲ್ಲ. ಕೆಚ್ಚಲ್ಗೆ ಹಂಗೆ ಏನಾದ್ರು ಕೈ ಹಾಕಿದ್ರೆ ಅದು ಜಾಡಿಸಿ ಬಂದು ಬಿಡ್ತದೆ. ನೀವು ಗಮನಿಸಿರ್ಬೇಕು. ಏನ್ ಮಾಡ್ತಾರೆ ಮೊದಲು? ಕರುವನ್ನ ಬಿಡ್ತಾರೆ, ಕೀಳನ್ನು. ಬಸವಣ್ಣ ಅದನ್ನು ಗಮನಿಸಿದ್ದಾನೆ. ಕೀಳಿಂಗಲ್ಲದೆ ಹೈನು ಕರೆಯುವುದೇ. ಮೊದಲು ಆ ಕರುವನ್ನು ಬಿಡಬೇಕು. ಆ ಕರು ತನ್ನ ಪಾಲಿನ ಹಾಲನ್ನು ಕುಡಿದ ಮೇಲೆ ಅದು ತೊರೆ ಬಿಡ್ತದೆ. ನೀವು ಯಾರಾದ್ರೂ ಗಮನಿಸಿದೇನೋ ಗೊತ್ತಿಲ್ಲ, ಅದು ಎಷ್ಟು ಸೂಕ್ಷ್ಮ. ಕರು ಕುಡಿದ ಮೇಲೆ ಅದರ ಪಾಲು ಮುಗಿದು ಬಂದಾಗ ತೊರೆ ಬಿಡ್ತದೆ. ಅವಾಗ ನಾವು ಆ ಕರುವನ್ನು ಆ ಕಡೆ ಕಟ್ಟಿ ಹಿಡೋದಕ್ಕೆ ಶುರು ಮಾಡ್ತೀವಿ.
ಬಸವಣ್ಣನ ಲೋಕಜ್ಞಾನ ದೃಷ್ಟಿ ನೋಡಿ. ಅದಕ್ಕೆ ಕೀಳಿಂಗಲ್ಲದ ಹೆಣ್ಣು ಕರೆಯುವುದೇ ಒಂದು ಕೆಳಗಿರಬೇಕು, ಇನ್ನೊಂದು ಆಕಳ ಕರುವಿನ ಮೊದಲು ಕೊಡಬೇಕು. ಇನ್ನೂ ಒಂದು ವಿಶೇಷ ಅರ್ಥ ಕೀಳನ್ನೋದಕ್ಕೆ. ಕೀಳಂದ್ರೆ ದುರ್ಬಲ, ಸಣ್ಣವರು, ನೊಂದವರು, ಶೋಷಿತರು, ದಲಿತರು ಅನ್ನೋ ಅರ್ಥ ಬರುತ್ತೆ. ಕೀಳ್ಕೊಂಡವರು ಅಂತ ಈ ಸಮಾಜದಲ್ಲಿ ಮೊಟ್ಟ ಮೊದಲನೇ ಪಾಲು ಕೀಳಿನವರಿಗೆ ತಲುಪಬೇಕು ಅನ್ನೋ ಅರ್ಥವನ್ನು ಹೇಳ್ತಾನೆ ಅದು ಸಮಾಜ. ಈ ವಚನಗಳನ್ನ ನಾವು ಸುಮ್ಮನೆ ಹಾಗೆ ಒತ್ತ ಹೊರಟ್ಬಿಟ್ಟಿದ್ದೇವೆ. ನಿಜವಾಗಿ ಇರುವಂಥ ಸೊಸೈಸ್ಟಿಕ್ ಮೀನಿಂಗ್ಸ್ ನಾವು ತಿಳ್ಕೊಳ್ಳಿ. ಬಸವಣ್ಣ ಹಿಂಗೆ ಹೇಳುವಾಗ ನೋಡಿ, ಮೇಲಿನವನು ಕೆಳಗೆ ಬರಬೇಕು, ಕೀಳನ್ನವನು ಹಾಳು ಪಡೆಯಕ್ಕೆ ಬರಬೇಕು. ಸಮಾಜ ನಿರ್ಮಾಣ ಆಗೋದು ಹೇಗೆಂದ್ರೆ ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಹೋದಾಗ ಒಂದು ಸಮಾಜ ನಿರ್ಮಾಣ. ಏನೇನಲ್ಲ, ಒಬ್ಬನ ಹತ್ರ 20,000 ಕೋಟಿಗಳ ಒಂದು ಬಿಲ್ಡಿಂಗ್ ಅನ್ನು ಹೊಂದಿರುವಂತ ವ್ಯಕ್ತಿ ಇರುವಾಗ ಈ ದೇಶದೊಳಗೆ 20,000 ಕೋಟಿಗಳ ಬಿಲ್ಡಿಂಗ್. ನಾವೇ ಬಿಚ್ಚಿ ಹೇಳಬೇಕಾದ್ರೆ ಯಾಯಪ್ಪ ಅಂತೇಳಿ 20,000 ಕೋಟಿಗಳ ಮಾಲೀಕರಾದಂತ ಆ ಅಂಬಾನಿಯ ಮುಂದ್ಗಡೆ 1 ಲಕ್ಷ ಮನೆ ಕಟ್ಟಿಕೊಂಡಿರುವಂತ ಸ್ಥಿತಿ ಈ ದೇಶದಲ್ಲಿ ಇದೆ. ಇದಕ್ಕಿಂತ ದೊಡ್ಡ ದುರಂತಗಳೇನಿಲ್ಲ. 1 ಲಕ್ಷ ರೂಪಾಯಿ ಒಂದು ಊಟಕ್ಕೆ ಖರ್ಚು ಮಾಡುವಂತ ಜನರ ಮಧ್ಯದಲ್ಲೇ ಈ ದೇಶದೊಳಗಡೆ 10 ರೂಪಾಯಿ ಖರ್ಚು ಮಾಡಿ ಊಟ ಮಾಡದಿರುವಂತ ದುಸ್ಥಿತಿ ಇದೆ. ಇಂಥ ಒಂದು ಸ್ಥಿತಿ ಇದೆಯಲ್ಲ, ಅತ್ಯಂತ ಘೋರವಾದ ಸ್ಥಿತಿ. ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ಕಾರಣ ಏನಂತಾರೆ, ಅದು ಬ್ರಾಹ್ಮಣ್ಯರ ಆರ್ಥಿಕ ನೀತಿ ಇದೆಯಲ್ಲ, ಅಷ್ಟೊಂದು ಅಪಾಯಕಾರಿ ತಂದರೆ ಅದನ್ನೇ ನಾವು ಬೇರೆ ರೀತಿಯಲ್ಲಿ ಅಂಬೇಡ್ಕರ್ ಹೇಳಿದೆ ಅಂತಂದ್ರೆ, ಈ ದೇಶಕ್ಕೆ ಕಾಣುವಂಥ ಎಲ್ಲ ಅಂಶಗಳು ನಾನು ಈಗಾಗಲೇ ಹೇಳಿದಂಥ ಹಸಿವು ಮತ್ತು ಅವಮಾನ ಇದೆಯಲ್ಲ, ಅದಕ್ಕೆ ಇರುವಂಥ ಮೂಲ ತತ್ವಗಳು ಯಾರಂದರೆ ಬ್ರಾಹ್ಮಣಿಸಂ. ನಮ್ಮ ಹೊಟ್ಟೆ ಒಳಗಡೆ ಅದು ಹಸಿವನ್ನು ಉಂಟಾಕುತ್ತೆ ಮತ್ತು ಅವಮಾನ ಉಂಟಾಕುತ್ತದೆ. ಅದಕ್ಕೆ ಅಂಬೇಡ್ಕರ್ ಬ್ರಾಹ್ಮಣ್ಯರ ವಿರುದ್ಧವಾದಂಥ ಸ್ಟ್ರಗಲನ್ನು ಮಾಡಿದ್ರು. ಈ ಹಿನ್ನೆಲೆ ಒಳಗಡೆ ಅಂಬೇಡ್ಕರ್ ಅವರು ಬಹಳ ಪರ್ಫೆಕ್ಟ್ ಆದಂಥ ಬುದ್ಧನಿಗೆ ಹೋದರು. ಬುದ್ಧ ಯಾಕೆಂದರೆ ಅದೊಂದು ಧಾರ್ಮಿಕ ನೆಲೆ ಇರುವಂಥದ್ದಲ್ಲ, ಅದೊಂದು ಪೊಲಿಟಿಕಲ್ ಫಿಲಾಸಫಿ, ಅದು ಎಕನಾಮಿಕ್ ಫಿಲಾಸಫಿ. ಆ ಕಾರಣಕ್ಕಾಗಿಯೇ ಅಂಬೇಡ್ಕರ್ ಅವರು ಚೂಸ್ ಮಾಡಿದಂಥ ಒಂದು ರಸ್ತೆ ಆದಂಥ ಬುದ್ಧನ ರಸ್ತೆ ಹೋದರು. ಈಗಾಗಲೇ ನಾನು ಇನ್ನೊಂದು ಹೇಳುವಂಥ ರೀತಿಯಲ್ಲಿ ಬ್ರಾಹ್ಮಣ್ಯದಿಂದ ಕಾನ್ಸಂಟ್ರೇಷನ್ ಆಫ್ ಎಕಾನಮಿ, ಕಾನ್ಸಂಟ್ರೇಷನ್ ಆಫ್ ಪವರ್, ಕಾನ್ಸಂಟ್ರೇಷನ್ ಸೋಷಿಯಲ್ ಪ್ರಿವಿಲೇಜಸ್ ಏನು ಇತ್ತು, ಮತ್ತು ಅದಕ್ಕಾಗಿಯೇ ನಾನಿರಬೇಕು ಅನ್ನುವಂಥ ರೀತಿ ಒಂದು ಆಲೋಚನೆಗಳಿತ್ತಲ್ಲ, ಅದರಿಂದ ಉತ್ಪತ್ತಿ ಕಾನ್ಸಂಟ್ರೇಷನ್ ಇತ್ತಲ್ಲ, ಆ ಆಸೆ ಹೆಚ್ಚು ನನಗೆ ಇರಬೇಕು, ವೆಲ್ತ್ ನನ್ನ ಕಡೆ ಇರಬೇಕು, ಹಣೆ ನನ್ನ ಕಡೆ ಇರಬೇಕು, ಅಷ್ಟು ನನ್ನ ಕಡೆ ಇರಬೇಕು, ಪವರ್ ಅನ್ನೋದು ನನ್ನ ಕಡೆ ಇರಬೇಕು, ಈ ಆಸೆ ಇದೆಯಲ್ಲ, ಈ ಆಸೆಯಿಂದ ಉತ್ಪತ್ತಿ ಆಗಿರುವಂಥದ್ದು ಅಸಮಾನತೆ, ಅದೇ ದುಃಖ ಅನ್ನುವಂಥ ಒಂದು ಹೊಸ ರೀತಿಯ ನಿರ್ವಚನೆಯನ್ನು ಮೊಟ್ಟಮೊದಲಿಗೆ ಇಡೀ ಜಗತ್ತಿಗೆ ಕೊಟ್ಟಂಥವ್ರು ಯಾರಂದ್ರೆ ಅಂಬೇಡ್ಕರ್ ಅವರು. ಬಹುತೇಕ ಮಟ್ಟಿಗೆ ನಮಗೆ ಅನಿಸುವಂಥದ್ದು, ಈ ದುಃಖ ಮತ್ತು ಅಸಮಾನತೆಗೆ ಸಂಬಂಧಪಟ್ಟ ಆಸೆಗೆ ಸಂಬಂಧಪಟ್ಟಂಥ ನಿರ್ವಚನೆಗಳನ್ನು ನೀವು ಭಗವದ್ಗೀತೆಯಲ್ಲಿ ಓದಬೇಕು. ಅಲ್ಲಿಯ ನಿರ್ವಚನೆ ಬೇರೆ. ನಾನಿಲ್ಲಿ ಬರಬೇಕಾದ್ರೆ ನಾನು ಕೆಲವು ಸಂಕಟ ಆಯ್ತಲ್ಲ, ನಾನು ಬಸ್ನಲ್ಲಿ ಬರಬೇಕು ಸಂದರ್ಭದಲ್ಲಿ ಎಲ್ಲೋ ನಿಂತ್ಕೊಂಡು ಮತ್ತೆ ಮತ್ತೆ ಆಗ ನಾವು ಆಗುತ್ತಲ್ಲ, ಆ ದುಃಖ ಅಲ್ಲ. ಅಥವಾ ನಾನೇನ ಕಾಯಿಲೆ ಇದ್ದಾಗ ಆಸ್ಪತ್ರೆಗೆ ಹೋಗ್ತಾನೆ, ಆ ದುಃಖದ ಬಗ್ಗೆ ಎಲ್ಲ ಬುದ್ಧ ಮಾತಾಡಿಲ್ಲ. ಅವು ಮಾಮೂಲಿ ಹ್ಯೂಮನ್ ಲೈಫಿಗೆ ಇರುವಂಥ ಒಂದು ಲಿಂಕ್ಗಳಾಗಿರುವಂಥದ್ದು. ಆದರೆ ಬುದ್ಧ ಮಾತಾಡಿದ್ದು ದುಃಖ ಅನ್ನುವಂಥದ್ದಂದ್ರೆ ಈ ದೇಶದಲ್ಲಿರುವಂಥ ಇನ್ನೀಕ್ವಾಲಿಟಿಯಿಂದ ಬಂದಿರುವಂಥ ದುಃಖ ಇದು. ಅದಕ್ಕಾಗಿಯೇ ಅಂಬೇಡ್ಕರ್ ಅವರು ತಾವು ಬಹಳ ಸ್ಪಷ್ಟವಾಗಿ ಒಂದು ಸಾರಿ ಬ್ರಾಹ್ಮಣ್ಯದಿಂದ ಇದು ಬಂದಿದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಂಡಾದ ಮೇಲೆ ನಂತರ ಇನ್ನೊಂದು ಎಲಿಮೆಂಟ್ ಹೇಳ್ತಾರೆ, ಕೇವಲ ಬ್ರಾಹ್ಮಣ್ಯ ಅಲ್ಲ, ಜಗತ್ತಿನ ಇವತ್ತಿನ ಆರ್ಥಿಕ ಸ್ಥಿತಿ ಇದೆಯಲ್ಲ, ಅಥವಾ ಬ್ರಿಟಿಷರ ವಸಾಹತು ಕಾಲಘಟ್ಟದಲ್ಲಿ ಉತ್ಪತ್ತಿಯಾದಂಥ ಒಂದು ಆರ್ಥಿಕ ಸಿದ್ಧಾಂತ ಇದೆಯಲ್ಲ, ಶೋಷಣೆ ಸಿದ್ಧಾಂತ, ಕ್ಯಾಪಿಟಲಿಸಂ ನಂತರ ಬಂದಂಥ ಒಂದು ವಿಚಾರ ಮಂಡನೆ ಮಾಡಕ್ಕೆ ಬಂದಿರ್ತಕ್ಕಂಥ 30 ಭಾಷಣ ಕೇಳಬೇಕಂತ ಆಸೆ ನನಗೆ ಭಾಳ ಇತ್ತು. ಆದರೆ ಅನ್ಎಕ್ಸ್ಪೆಕ್ಟೆಡ್ ಏನಾಯಿತು, ನಾನವಟೆ ಕಾಲೇಜು ನನಗೆ 2 ದಿನದಿಂದ ಒಂದು ವಾರದಿಂದ ನನಗೆ ಎಷ್ಟಾಗಿ ಬರಬೇಕು ಅಂತ ಹೇಳಿದಾಗ ನಾನು ಯಾವುದೋ ಒಂದು ಟೈಮಲ್ಲಿ ಏನು ಯೋಚನೆ ಮಾಡಲಾರ್ದಂಗೆ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಹಂಗಾಗಿ ಒಂದು ಅರ್ಧ ಗಂಟೆ ಹೋಗಿ ಬರ್ತೀನಿ, ನನಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾನ್ಯ ನಿರ್ದೇಶಕರಿಗೆ ಕೇಳಿದಾಗ ಅವರು ಅತ್ಯಂತ ಆತ್ಮೀಯತೆಯಿಂದ ಅದನ್ನು ಒಪ್ಕೊಂಡು, ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಎಷ್ಟೇ ಇವತ್ತು ಒಂದು ಪದವಿಗಳನ್ನ ಪಡಿಬೋದು, ಭಾಳಷ್ಟು ಪ್ರಬುದ್ಧರಾಗಿ ಬದುಕ್ಬೋದು, ಆದರೆ ನಮ್ಮ ಹತ್ರ ಮಾನವೀಯ ಮೌಲ್ಯಗಳೇ ನಮ್ಮ ಹತ್ರ ಇಲ್ಲದೇ ಇದ್ರೆ ಹೇಗೆ? ಅದಕ್ಕಾಗಿಯೇ ಇಂಥ ವೇದಿಕೆಗಳು, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಚಿಂತನೆಗಳು ಇಲ್ಲವಲ್ಲ, ಇವನು ಮನುಷ್ಯನ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಇವು ಬಹಳ ಪ್ರಯತ್ನ ಪಡ್ತವೆ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಸಾಕಷ್ಟು ವಿಚಾರಗಳು ಮಾತಾಡುವಾಗ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಕಾರ್ಯಕ್ರಮಗಳನ್ನ NSS ಅಲ್ಲಿ ಮಾಡ್ತೀವಿ. ಆಮೇಲೆ ಇನ್ನು ಯಾವುದಾದ್ರೂ ಒಂದು ಸಮಾಜಮುಖಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಮಾತಾಡ್ತೀವಿ. ಆದರೆ ಇದನ್ನ ನಾವು ಸಿಲೆಬಸ್ ಆಗಿ ನಾವು ಮಾಡೋಕ್ಕೆ ನಮ್ಮ ಸರ್ಕಾರನೂ ಹೋಗ್ತಾ ಇಲ್ಲ, ಆ ಸರ್ಕಾರದಲ್ಲಿ ಆ ವಿಚಾರಗಳು ಕೂಡ ಬರ್ತಾ ಇಲ್ಲ.
ವಿಶ್ವವಿದ್ಯಾಲಯ ಕೂಡ ಇಂಥವು ಪ್ರಯತ್ನಗಳಲ್ಲಿ ಮಾಡ್ತಾ ಇದೆ. ಆದರೆ ಇತ್ತೀಚೆಗೆ ಏನಾಗ್ತಿದೆ, ವಿಶ್ವವಿದ್ಯಾಲಯದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಕಾರ್ಯಕ್ರಮಗಳು 1 ವರ್ಷದಲ್ಲಿ 1 ಸಲ ಆದರೂ ನೀವು ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಮಾನ್ಯ ಕುಲಪತಿಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ನಿಮ್ಗೆ ಗೊತ್ತಿದೆ, ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ಸುಮಾರು 50 ವರ್ಷ ಈಗಾಗಲೇ ದಾಟಿದೆ. 52ನೇ ವರ್ಷಕ್ಕೆ ಕಾಲಿಟ್ಟಾಗೂ ಸಹಿತ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಒಂದು ಅಂಬೇಡ್ಕರ್ ಪುತ್ಥಳಿ ಅನಾವರಣ ಆಗಿರಲಿಲ್ಲ. ಅದನ್ನ ಮಾನ್ಯ ಕುಲಪತಿಗಳು ಬಂದು 3 ತಿಂಗಳಲ್ಲಿ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಅಂಬೇಡ್ಕರ್ ಪುತ್ಥಳಿನ ಅನಾವರಣ ಮಾಡಿ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಮೆರುಗು ತಂದುಕೊಟ್ರು. ಈ 3 ಜನ ಮಹನೀಯರಿಂದ ಇವತ್ತು 3 ಜನ ಮಹನೀಯರು ಮಾತಾಡಿದ್ದಾರೆ. ಅವರಿಂದ ನಾವು ಏನ್ ಕಲಿಬಹುದು ಅನ್ನೋದಕ್ಕೆ ನಾವು ವಿದ್ಯಾರ್ಥಿಗಳು, ಯಂಗರ್ ಜನರೇಷನ್ ಎಲ್ಲ ಏನ್ ಕಲಿಬಹುದು ಅನ್ನೋದಕ್ಕೆ ಒಂದು ಮಾತು ಏನು ಅಂತ ಹೇಳಿದ್ರೆ, ದುಡಿಮೆಯೇ ದುಡ್ಡಿನ ತಾಯಿ ಅಂತ ನಮಗೊಂದು ಪಾಠ ಇಟ್ಟಿದ್ದೆ. ಅರ್ಥ ಆಯ್ತಾ? ದುಡಿಮೆಯೇ ದುಡ್ಡಿನ ತಾಯಿ. ದುಡಿಮೆ ಅಂದ್ರೆ ಏನು? ಶ್ರಮ. ನಿಮ್ಮ ಜ್ಞಾನ ಇರ್ಬೋದು, ನಿಮ್ಮ ಅಧಿಕಾರ ಇರ್ಬೋದು, ಎಲ್ಲವೂ ಕೂಡ ನಿಮ್ಮ ಶ್ರಮದಿಂದ ಬರ್ಬೇಕು ಅಂತ ಸಾಧಕರು ಅವರು ಬಹಳ ಚಂದ ಹೇಳ್ತಾರೆ. ಈ ತರದನ್ನ ನೀವು ಸಂಪಾದನೆ ಮಾಡಿಕೊಂಡು ಈ ಸಮಾಜದಲ್ಲಿರುವಂತಹ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಅಸ್ತ್ರ ಯಾರಾಗಬೇಕಂದ್ರೆ ನೀವು ಆಗ್ಬೇಕು ಅಂತ. ನಾವು ಯಾಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಅಂತ ಹೇಳಿದ್ರೆ, ನಿಮ್ಮನ್ನ ರ್ಯಾಷನಲಿಸ್ಟಿಕ್ ವೇ ಆಫ್ ಅಪ್ರೋಚ್ಗೆ ತರಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮನ್ನ ಲೀಡರ್ ಮಾಡ್ಬೇಕು ನಾವು. ಇಲ್ಲಿ ಅನೇಕ ಮಹನೀಯ ಲೀಡರ್ಗಳಿದ್ದಾರೆ. ಈ ದೇಶಕ್ಕೆ ಸತ್ಯ, ಶಾಂತಿ, ನೀತಿ, ಅಹಿಂಸೆ, ಕರುಣೆ, ಪ್ರೀತಿ, ಮಾನವೀಯ ಮೌಲ್ಯ, ಸಮಾನತೆ, ಸಾಮಾಜಿಕ ನ್ಯಾಯ, ಈ ತರದ ಅನೇಕ ಮೌಲ್ಯಗಳನ್ನು ಕೊಟ್ಟಂತ ದಾರ್ಶನಿಕರನ್ನ ನಿಮಗೆ ಪರಿಚಯ ಮಾಡಿಸುವುದರ ಮೂಲಕ ನೀವು ಅವರಂತ ಆಗ್ಬೇಕು ಅನ್ನೋದು ನಮ್ಮ ವಿಶ್ವವಿದ್ಯಾಲಯದ ಆಶಯ. ಸನ್ಮಾನ್ಯ ಕುಲಪತಿಗಳು ನಮ್ಮ ಅಭಿವೃದ್ಧಿಗೋಸ್ಕರ ಸದಾ ಕಂಕಣಬದ್ಧರಾಗಿದ್ದಾರೆ. ಸಾಮಾಜಿಕ ನ್ಯಾಯವನ್ನ, ಸಮಾನತೆಯನ್ನ ತಂದುಕೊಡುವ ಸಲುವಾಗಿ ಹಗಲಿರುಳು ಶ್ರಮಿಸಿದಂತ ಮಹನೀಯರು, ಅಂತ ಮಹನೀಯರ ಅವರ ಫಿಲಾಸಫಿಯನ್ನ ಇವತ್ತಿಗೆ ಪರಿಚಯ ಮಾಡಿಸಿಕೊಡ್ಲಿಕ್ಕೆ ನೆರವಾಗಿರುವಂತ 3 ಜನ ಮಹನೀಯರು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಆ 3 ಜನ ಗಣ್ಯಮಾನ್ಯರಿಗೆ ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ನಾನು ಆಭಾರಿಯಾಗಿದ್ದೇನೆ.